ನಮ್ಮಲ್ಲಿ ಬೆಳ್ಳಿ ಬಂಗಾರ ಅಂತಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆ ಒಂದು ಒಡವೆಗಳನ್ನು ಹಾಕ್ಕೊಳ್ಳೋಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರ್ತಾರೆ. ಇನ್ನು ಹೆಚ್ಚಿನದಾಗಿ ಹೆಣ್ಣುಮಕ್ಕಳು ಈ ಒಂದು ಒಡವೆಗಳಲ್ಲಿ, ಬಂಗಾರ ಬೆಳ್ಳಿಯ ವಸ್ತುಗಳಲ್ಲಿ ಆಕರ್ಷಣೆನ ಜಾಸ್ತಿ ಹೊಂದಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುದ್ದಿ ಬಂದಿರುವಂಥದ್ದು ಏನಂತಂದರೆ, ಇಷ್ಟು ದಿನ ನೀವು ಎಲ್ಲರೂ ಕೂಡ ಬಂಗಾರಕ್ಕೆ ಹಾಲ್ ಮಾರ್ಕ್ ಒಂದು ಚಿಹ್ನೆ ಏನಿರುತ್ತೆ ಅದನ್ನು ನೋಡ್ತಾ ಇದ್ರಿ. ಈಗ ಬೆಳ್ಳಿಗೂ ಕೂಡ ಈ ರೀತಿಯಾದಂಥ ಹಾಲ್ ಮಾರ್ಕ್ ಚಿಹ್ನೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಎಂದು ಕೂಗು ಕೇಳಿ ಬರ್ತಾ ಇದೆ. ಈ ಒಂದು ವಿಷಯದ ಕುರಿತಾಗಿ ಸಾಕಷ್ಟು ಗ್ರಾಹಕರು ಕೂಡ ಏನಂದರೆ ಒತ್ತಾಯಿಸಿದ್ರು, ಬಂಗಾರಕ್ಕೆ ಇರುವ ರೀತಿಯಲ್ಲಿ ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ಒಂದು ವ್ಯವಸ್ಥೆ ಬರಬೇಕು, ಚಿಹ್ನೆ ಕೂಡ ಬರಬೇಕು, ನಂಬರ್ಗಳು ಕೋಡ್ ಏನಿರುತ್ತೆ ಆ ಕೋಡ್ ರೀತಿಯಲ್ಲಿ ಬೆಳ್ಳಿಗೂ ಕೂಡ ಬರಬೇಕು ಎನ್ನುವಂತಹ ಸಾಕಷ್ಟು ಒತ್ತಡ ಇತ್ತು. ಈ ಒಂದು ವಿಷಯದ ಕುರಿತಾಗಿ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ. ಕೇಂದ್ರದಲ್ಲಿಯೂ ಕೂಡ ಏನಾಗಿದೆ ಅಂತಂದರೆ ಈ ಒಂದು ವಿಷಯದ ಕುರಿತಾಗಿ ಚರ್ಚೆ ನಡೆದು ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಏನಿದೆ, BIS ಏನಿದೆ, ಆ ಒಂದು ಸಂಸ್ಥೆಗೆ ಈಗ ಸೂಚಿಸಲಾಗಿದೆಯಂತೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ನಾವು ಯಾವ ರೀತಿಯಾಗಿ ಒಂದು ಹಾಲ್ಮಾರ್ಕ್ ಒಂದು ಸಂಖ್ಯೆಯನ್ನು ಅಥವಾ ಚಿಹ್ನೆಯನ್ನು ಕೊಡಬಹುದು, ಇದರ ಬಗ್ಗೆ ನೀವು ಪರಿಶೀಲಿಸಿ ಎನ್ನುವಂತಹ ಮಾತನ್ನು ಕೇಂದ್ರ ಮಂತ್ರಿ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಅಥವಾ ಸೂಚನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಬೆಳ್ಳಿ ಮತ್ತು ಬಂಗಾರದ ವಸ್ತುಗಳಿಗೆ, ಆಭರಣಗಳಿಗೆ ಏನಿದೆ ಆ ಆಭರಣಗಳಿಗೂ ಕೂಡ ಇನ್ನು ಮುಂದೆ ಹಾಲ್ಮಾರ್ಕ್ ಚಿಹ್ನ ಅಂದರೆ ಹಾಲ್ಮಾರ್ಕ್ ಏನಿದು ಚಿಹ್ನೆ ಇರುವಂತಹ ಒಂದು ನಾವು ಗುರುತನ್ನು ನೀಡ್ತೇವೆ ಅಥವಾ 6 ಸಂಖ್ಯೆಯುಳ್ಳ ಒಂದು ವಿಶೇಷ ನಂಬರ್ ಅಥವಾ ಕೋಡ್ಗಳನ್ನು ಮಾಡಬೇಕು ಎನ್ನುವಂತಹ ಒಂದು ಮಾತುಗಳು ಕೂಡ ಈ ಒಂದು ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಏನಂತ ಇದರ ಬಗ್ಗೆ ಚರ್ಚೆ ಮಾಡಿ ಇಂದು ಒಂದು BISನ ಒಂದು ಮಹಾ ನಿರ್ದೇಶಕರಾಗಿರುವಂತಹ ಪ್ರಮೋದ್ ಕುಮಾರ್ ಅವರು ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಇನ್ನು ಮುಂದೆ ಯಾರೆಲ್ಲ ಒಂದು ಬೆಳ್ಳಿ ಮತ್ತು ಆಭರಣಗಳನ್ನು ಖರೀದಿ ಮಾಡ್ತಾರೋ ಆ ಒಂದು ಆಭರಣಗಳಿಗೆ ಒಂದು ಹಾಲ್ಮಾರ್ಕ್ ಚಿಹ್ನೆಯನ್ನು ಹಾಕುವಂತಹ ಒಂದು ಕೆಲಸ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾಕಂತಂದರೆ ಇನ್ನು ಇದರಲ್ಲಿ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಬೆಳ್ಳಿ ಬಂಗಾರಕ್ಕಿಂತಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಪರಿಶುದ್ಧತೆ ಕಡಿಮೆ ಇರೋದ್ರಿಂದ, ಯಾಕಂದರೆ ಹೊರಗಿನ ಭಾಗದಲ್ಲಿ ಅಂದರೆ ಹೊರಗಿನ ವಾತಾವರಣದಲ್ಲಿ ಬೆಳ್ಳಿ ಕರಗುವಂತಹ ಒಂದು ವಸ್ತು ಅಂದರೆ ಸವಿಯುವಂತಹ ವಸ್ತು ಆಗಿರೋದ್ರಿಂದ ಅದಕ್ಕೆ ಪದೇ ಅದಕ್ಕೆ ಒಂದು ನಂಬರ್ಗಳನ್ನು ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ. ನಾವು ಬೆಳ್ಳಿಯಲ್ಲಿರುವಂತಹ ಎಲ್ಲ ಗುಣಮಟ್ಟಗಳನ್ನು ನಾವು ಚೆಕ್ ಮಾಡಿ ಯಾವ ರೀತಿಯ ಬೆಳ್ಳಿಗೆ ಯಾವ ರೀತಿಯಾದಂಥ ಒಂದು ಮಾರ್ಕನ್ನು ಹಾಕಬೇಕು ಎನ್ನುವಂತಹ ಒಂದು ವಿಚಾರಗಳನ್ನು ಕೂಡ ನಾವು ಮತ್ತು ಬೆಳ್ಳಿ ಮಾರಾಟಗಾರರ ಜೊತೆ ಮಾತನಾಡಿ, ಕೆಲವೊಂದು ಸಂಘ ಸಂಸ್ಥೆಗಳು ಏನಿರುತ್ತೆ ಬೆಳ್ಳಿ ಮತ್ತು ಬಂಗಾರ ವ್ಯಾಪಾರಿಗಳು ಇರ್ತಾರಲ್ಲ ಅವರ ಜೊತೆ ಕೂಡ ನಮ್ಮ ಒಂದು ಕೇಂದ್ರ ಸರ್ಕಾರ ಚರ್ಚೆಯನ್ನು ಮಾಡಿ ನಾವು ಈ ಒಂದು ವಿಷಯವಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂಥದ್ದು. ಹೀಗಾಗಿ ಇನ್ನು ಮುಂದೆ ಯಾರೆಲ್ಲ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡ್ತಾರೋ ಆ ಬೆಳ್ಳಿ ವಸ್ತುಗಳ ಮೇಲೆ ಹಾಲ್ಮಾರ್ಕ್ ಚಿಹ್ನೆ ಬರುವಂತಹ ವ್ಯವಸ್ಥೆ ಕೂಡ ಆಗುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಇದರಿಂದ ಈಗ ಹಾಲ್ಮಾರ್ಕ್ ಈ ಒಂದು ಚಿಹ್ನೆ ಹಾಕೋದ್ರಿಂದ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಏನಿದೆ, ಇದರ ಒಂದು ಪರಿಣಾಮ ಯಾವ ರೀತಿಯಾಗಿರುತ್ತೆ ಮುಂದಿನ ಒಂದು ದಿನಗಳಲ್ಲಿ ಅಂತ ನೋಡೋದಾದರೆ ಈ ಒಂದು ಅಂದರೆ ಕೋಡ್ಗಳನ್ನು ಹಾಕೋದ್ರಿಂದ ಬೆಳ್ಳಿಯನ್ನು ನಾವು ಎಷ್ಟು ಗುಣಮಟ್ಟದ ಬೆಳ್ಳಿ ಇದು, ಯಾವ ಗುಣಮಟ್ಟದಲ್ಲಿ ಇದೆ, ಉತ್ತಮವಾದ ಅಥವಾ ಕಡಿಮೆ ಗುಣಮಟ್ಟದ ಬೆಳ್ಳಿಯ ಎನ್ನುವಂಥ ಎಲ್ಲ ಅದನ್ನು ಕೂಡ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹೀಗಾಗಿ ಇದಕ್ಕೂ ಕೂಡ ಹಾಲ್ಮಾರ್ಕ್ ಚಿಹ್ನೆಯ ಒಂದು ವ್ಯವಸ್ಥೆಯನ್ನು ಮಾಡಿ ಎನ್ನುವಂತಹ ಕೂಗು ಸಾರ್ವಜನಿಕ ವಲಯದಿಂದ ಮೊದಲಿನಿಂದ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಎನ್ನುವಂತಹ ಒಂದು ನಿರ್ಧಾರವನ್ನು ಅಥವಾ ಮಾಹಿತಿಯನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂಥದ್ದು.